ಅಂದರೆ ನಮ್ಮ ಬಗ್ಗೆ ಮುಳಬಾಗಿಲ ಜನದ ಬಗ್ಗೆ ತುಂಬ ಒಂದು ಮನಸ್ಪೂರ್ವ ಉದ್ದೇಶ ಇಟ್ಕೊಂಡು ಕುಮಾರಣ್ಣವ್ರು ಅವರೇ ಕೇಳಿದ್ರು. ಖಂಡಿತವಾಗ್ಲೂ ಏನೋ ಒಂದು ಮಾಡಿಕೊಡ್ತಾರೆ ಅನ್ನೋದು ನಮಗೆ ಭರವಸೆ ಹುಟ್ಟಿತು. ಹೇಳಿದ್ದಾರೆ, ಇಲ್ಲ ಋಣ ತೀರಿಸ್ಕೊತೀನಿ, ಖಂಡಿತವಾಗ್ಲೂ ಮುಳಬಾಗಿಲಿಗೆ ಒಂದು ಕೈಗಾರಿಕಾ ಉದ್ಯಮಿಯನ್ನು ಕೊಡಲಿಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತಾಯಿದ್ದೀನಿ, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ಸೊ ಇನ್ನೊಂದು ನೆಕ್ಸ್ಟ್ ಕೂಡ, ಯಾಕಂದರೆ ಒಂದೇ ಸಲ ಅಷ್ಟು ಲೀಡ್ರ್ ತೊಗೊಂಡೋಗೋಕ್ಕಾಗಲಿಲ್ಲ. ಸೊ ಇನ್ನೂ ಕೆಲವು ಲೀಡರ್ಸ್ ನೆಕ್ಸ್ಟು ಮಂತಲ್ಲಿ ಹೋಗ್ತೇವೆ, ಒಂದು ನಿಯೋಗ ಹೋಗ್ತಿದ್ವಿ, ಅದು ಡೆಲ್ಲಿಗೆ ಹೋಗ್ತಿದ್ವಿ. ಯಾಕಂದರೆ 20 ಜನ 40 ಜನ ಪ್ಲಾನ್ ಮಾಡ್ತಾಯಿದ್ವಿ. ಸೊ ಅದರಿಂದ ನೆಕ್ಸ್ಟ್ ಮಂತಲ್ಲಿ ಕೂಡ ಒಂದು 20 ಜನ ಕರ್ಕೊಂಡೋಗಿ ಇದು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಜನಸ್ಪಂದನೆ ವೇದಿಕೆಯಲ್ಲಿ ಹೌದು ಸರ್, ಯಾಕೆಂತದ್ದು ಒಬ್ಬ MLA ಆಗಿ ಸರ್, ಒಬ್ಬ ಇಲ್ಲಿ ತನಕ ಒಬ್ಬ ಶಾಸಕನಾಗಿ ಕೂಡ ನಾನು ಜನಸಂಪರ್ಕ ಅಂದರೆ ಜನ ಜೊತೆ ಹೋಗಲಿಲ್ಲ ಸರ್. ನಾನು ತುಂಬ ಈ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತಾಯಿದೆ ಸರ್. ನಾನು ಮಾಧ್ಯಮ ಮಿತ್ರರಲ್ಲಿ ಒಂದೇ ಕೇಳ್ಕೊಳ್ಳೋದು ಸರ್, ನೀವು ಸಂಪರ್ಕ, ಸೊ ದಯವಿಟ್ಟು ಎಲ್ಲೇ ಜನಸಂಪರ್ಕದ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಕೇಳ್ಕೊತೀನಿ ಸರ್. ಎಲ್ಲ ತಾಲೂಕು ಅಧಿಕಾರಿಗಳು ಕೂಡ ಸ್ಪಂದಿಸಿ ಒಂದು ನಿಮ್ಮ ಹತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾವ ಕುಟುಂಬದಲ್ಲಿ ಒಗ್ಗಟ್ಟಿರ್ತದೆ ಆ ಕುಟುಂಬನ ಯಾರು ಏನೂ ಮಾಡೋಕ್ಕಾಗಲ್ಲ. ಯಾವ ತಾಲೂಕಾದ ಅಧಿಕಾರಿಗಳು ಒಗ್ಗಟ್ಟಾಗಿರ್ತಾರೆ ಸರ್, ಆ ತಾಲೂಕು ಅಭಿವೃದ್ಧಿಗೆ ತುಂಬ ನಾವು ಶಾಶ್ವತ ಒಂದು ಹೋರಾಟವನ್ನು ಕೊಡ್ಬೋದು ಅಂತ ಹೇಳ್ತೀನಿ. ಎಲ್ಲ ತಾಲೂಕು ದಂಡಾಧಿಕಾರಿಗಳ ಜೊತೆ ಎಲ್ಲ ಅಧಿಕಾರಿಗಳು ವರ್ಗ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಿದ್ದಾರೆ ಸರ್. ಆಲ್ ಕ್ರೆಡಿಟ್ ಗೋಸ್ಟು ಎಲ್ಲಿ ಹೋಗ್ಬೇಕಂದ್ರೆ ಅದು ನನ್ನ ತಾಲೂಕು ಅಧಿಕಾರಿಗಳಿಗೆ, ಎಲ್ಲ ಅಧಿಕಾರಿಗಳು VA ಮತ್ತು RIಗಳು ಮತ್ತು ನಮ್ಮ PDOಗಳು ಎಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಸರ್. ಖಂಡಿತವಾಗಿ ನಾನೊಬ್ಬ ಸೂಚಕ ಅಷ್ಟೇ. ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ಅಧಿಕಾರಿಗಳು. ನನಗೆ ತುಂಬ ಖುಷಿ ಆಗ್ತಿದೆ. ಇದೇನಿದೆ ಅವ್ರಿಗೆ ಹೋಗ್ಬೇಕು. ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು. ಸೊ ನಾನು ಅವರು ನುರಿತ ಅನುಭವಿಗಳು, ಅವರ ಮಾರ್ಗಸೂಚಿಯನ್ನು ಕೂಡ ನಾನು ತಗೋತೀನಿ. ಖಂಡಿತವಾಗ್ಲೂ ಅಭಿವೃದ್ಧಿಗೋಸ್ಕರ ಯಾರೇ ಏನೋ ಸೂಚನೆ ಕೊಟ್ಟರು ನಾನು ಸ್ಥಿರವಾಗಿ ನಾನು ಕೆಲಸ ಮಾಡ್ತೀನಿ. ಇದಕ್ಕೆ ಹೋರಾಟ ಮಾಡ್ತೀನಿ. ಸರ್ಕಾರದ ಧೋರಣೆಗಳನ್ನು, ಹಗರಣಗಳನ್ನು ಕೈಗೊಳ್ಳಿ ಸರ್. ನಿಮಗೆ ಗೊತ್ತಿರಲಿ ಸರ್, ಯಾಕೆಂತಂದರೆ ಮೋಸ್ಟ್ಲಿ ನನ್ನ ಪ್ರಕಾರವಾಗಿ ಸೋಮವಾರದ ಸೆಷನ್ ಡೌಟ್ ಅಂತ ಹೇಳ್ತೀನಿ ಸರ್. ಯಾಕೆಂತಂದರೆ ಎಷ್ಟು ಧೈರ್ಯವಾಗಿ ಸರ್ ಈ ಸರ್ಕಾರ ಎಷ್ಟು ಧೈರ್ಯವಾಗಿ 16,800 ಕೋಟಿ SCB ಮತ್ತು TPSC ಏನು SCಗೆ ಬರಬೇಕಂತ, ಒಂದು ಮೀಸಲಾತಿ ಬರಬೇಕಂತ ಒಂದು 14,000 ಕೋಟಿಯನ್ನು ನೇರವಾಗಿ ತೊಗೊಂಡಿದ್ದಾರೆ. ಇದೇ ರೀತಿ 1,600 ಕೋಟಿ ಅಭಿವೃದ್ಧಿ ಏನು ನಮ್ಮ ST ಜನ ಅಭಿವೃದ್ಧಿ ಮಾಡಿದ್ದಾರೆ, ಅದನ್ನು ಹಗರಣ ಆಗಿದೆ. ಈಗ 3 ಹಗರಣ ಆಗಿದೆ. ಈಗ ಏನಾಗಿದೆ, ಸರ್ಕಾರ ಬೊಕ್ಕಸಲ್ಲಿ ದುಡ್ಡಿಲ್ಲ, ಗ್ಯಾರಂಟಿ ಕೊಡ್ಲಿಕ್ಕೆ ದುಡ್ಡಿಲ್ಲ, ಹೆಣ್ಮಕ್ಳಿಗೆ ಕೊಡಲಿಕ್ಕೆ ದುಡ್ಡಿಲ್ಲ. ಅವ್ರು ಏನೋ ಒಂದು ರೀಸನ್ ಹುಡುಕ್ತಾರೆ ಸರ್. ಬಟ್ ನಮ್ಗೆ ಬಂದಿರ್ತ ಕರ್ಮ ಯಾರಿಗೂ ಬರಬಾರ್ದು ಸರ್. ಯಾಕಂದರೆ ಇವತ್ತು ಒಬ್ಬ ಶಾಸಕನಾಗಿ ಹೇಳ್ತಿದ್ದೀನಿ, SCP ಅಮೌಂಟ್ ನನಗೆ ಬರೀ 30 ಲಕ್ಷ ಬಂದಿದೆ. 30 ಲಕ್ಷ ಬಂದ್ವಿ. 30 ಲಕ್ಷ ತೊಗೊಂಡು ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಯಾವ ಕೇರಿದಲ್ಲಿ ಯಾವ SC ಜನಾಂಗಕ್ಕೆ ನಾನು ರೋಡ್ ಹಾಕ್ಕೊಡ್ಲಿಕ್ಕಾಗುತ್ತೆ, ಲೈಟ್ ಹಾಕ್ಕೊಡಕ್ಕೆ ಹೋಗೋದು 30 ಲಕ್ಷದಲ್ಲಿ. ಇದೊಂಥರ ಏನಾಗಿದೆ ಅಂತಂದರೆ, ಸರ್ಕಾರ ನಡೆಸಬೇಕು, ಯೋಗ್ಯತೆ ಇಲ್ಲದ್ರೆ ಸಂಸಾರ ಬಿಟ್ಕೊಡ್ಬೇಕು. ನೇರವಾಗಿ ನಾನು ಸರ್ಕಾರ ಕೇಳ್ತಿದ್ದೀನಿ ಸರ್, ಇದು ಯೋಗ್ಯತೆ ಇಲ್ಲ ಸರ್ಕಾರ ನಡೀತಾ ಇದೆ, ಯೋಗ್ಯತೆ ಇಲ್ಲ ಇವ್ರಿಗೆ, ಆ ಥರ ಸರ್ಕಾರ ನಡೀತಾ ಇದೆ. ಯಾಕಂದರೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಇವತ್ತು ಬರೀ ಬೂಟಾಟಿಕೆ ನಡ್ಕೊಂಡು ಇವತ್ತು ವ್ಯವಹಾರವನ್ನು ಮಾಡ್ತಾ ಇದೆ. ಇವತ್ತು ಏನಾಗುತ್ತೆ, ನಮ್ಮಂಥ ಶಾಸಕರಿಗೆ ಅದು ತುಂಬ ಅವಮಾನ ಆಗ್ತದೆ. ನಮ್ಮನ್ನೆಲ್ಲ ಕರ್ನಾಟಕ ಅಪರ್ಣ ಅವರು ಇಲ್ಲಿದ್ದಾರೆ. ನೀವು ಒಬ್ಬ ಅಪರ್ಣ ಅವರು ನಿಧನರಾಗಿರೋದು ಬೆಳಗ್ಗೆ ನಿನ್ನೆ ಆಗಿರೋದು. ನಿಮ್ಮ ಪೋಸ್ಟ್ ಆಗಿದೆ, ನೀವು ಫೇಸ್ಬುಕ್ಕಲ್ಲಿ ನಿನ್ನೆ ಆಗಿರೋದು. ಅವ್ರ ಬಗ್ಗೆ ತಾವೇನು ಹೇಳ್ತಾರೆ? ಅವರು ನನ್ನ ತುಂಬ ಒಡನಾಟ ಇದ್ದಿರ್ತಕ್ಕಂಥ ನನಗೆ ಅಪರ್ಣ ಅವರು. ನನಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನನ್ನ ಸಮೃದ್ಧಿ ಗ್ರೂಪ್ ಆಫ್ ಕಂಪ್ನಿ ಅವ್ರ ಕೈಲಿ ಮಾಡಿಕೊಟ್ಟಿದ್ದಾರೆ. ಎಲ್ಲೇ ಇರಲಿ ಸಾಗಿ ಅವರೊಂದು ಇದಕ್ಕೆ ಆತ್ಮಶಾಂತಿಗೆ ಸಿಗಲಿ ಅಂತ ನಾನು ಕೂಡ ಕೇಳ್ತೀನಿ ಸರ್. ಅದು ಆಗಬಾರ್ದಿತ್ತು, ಪಾಪ ಆಗಿದೆ. ಅವರು ಆತ್ಮಶಾಂತಿಗೆ ಸಿಗಲಿ, ಆ ಕುಟುಂಬಕ್ಕೆ ಧೈರ್ಯ ಆಗತಕ್ಕಂಥ ಕಾರ್ಯಕ್ರಮ ಇರಲಿ ಅಂತ ಕೇಳ್ಕೊತೀನಿ ಸರ್.